ಹರೇ ರಾಮ. ಕೂತ್ಕೊಳ್ಳಿ. ಯಾರೀಗ ಪರೀಕ್ಷೆಗೆ ವರ್ಚಸ್ವಿ ಇದ್ದಾರಾ? ಹಾ, ಯಾರಿದ್ದಾರೆ? ವರ್ಚಸ್ವಿನ್. ಇನ್ಯಾರು? ಚಿನ್ಮಯಿ ಇದ್ದಾಳ? ಶ್ರೀನಿಧಿ. ಹಾ, ವರ್ಚಸ್ವಿ ಇದ್ದಾನಾ? ಹಾ, ಸರಿ. ರೆಡಿನಾ? ಹೇಳಿ. ಶ್ರೀನಿಧಿ ಇಲ್ವಾ? ಅಕ್ಕ ಬರ್ತಾಳೆ. ಯಾರದು? ಶ್ರೀ ವಿದ್ಯಾ. ಎಲ್ಲಿದೆ? ಶ್ರೀ ದಿವ್ಯಾ. ನಿತ್ಯ. ನಿತ್ಯ. ಹಾ, ಶ್ರೀ ನಿತ್ಯ. ಸರಿ. ಪರೀಕ್ಷೆ ನಾನೊಂದಿಷ್ಟು ಹೆಸರು ಹೇಳ್ತೇನೆ, ಇವ್ರು ಯಾರು ಅಂತ ಹೇಳಿ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು. ಹಾ, ಹೇಳಿ. ಶ್ರೀನಿತ್ಯ. ಯಾರಿವರು? ಎಲ್ಲಿಂದಲೂ ಬರ್ತಾ ಇದೆಯಾ? ದ್ರೋಣ, ಧ್ರುವ, ಅರ್ಕ, ದೋಷ, ವಸ್ತು, ವಿಭಾವಸು, ಅಗ್ನಿ. ಹೌದು, ಬೇಕು ಅಂತಾನೆ ಕಡಿಮೆ ಮಾಡಿದೆ. ಸಮೀಚೀನ. ಇಲ್ಲಿ ಇಷ್ಟು ಜನ ಹೆಸರು ಓದ್ತೇನೆ, ಇವರೆಲ್ಲ ಇದ್ದೀರಾ ನೋಡಿ. ಹಂಸಿನಿ, ತನ್ಮಯಿ, ಅಕ್ಷತಾ, ಅನಾಮಯ. ಇಷ್ಟ ಆಯ್ತು. ವರ್ಚಸ್ವಿ, ಶ್ರೀನಿತ್ಯ, ಅಭಿರಾಮ, ದಿವ್ಯಧುನಿ, ಪ್ರಮಾ, ಭಾಮತಿ, ಓಂಕಾರ, ಮಾಧವ, ಶ್ರೀಯ, ಆತ್ಮರಾಮ. ಆತ್ಮಾರಾಮ. ಇನ್ಯಾರು ಬಾಕಿ? ಕೇಳಿಸ್ಲಿಲ್ವಾ? ವರ್ಚಸ್ವಿ, ಶ್ರೀನಿತ್ಯ, ಅಭಿರಾಮ, ದಿವ್ಯಧುನಿ, ಪ್ರಮಾ. ಬಂದಿಲ್ವಾ? ಹಾ, ಸರಿ ಸರಿ. ಭಾಮತಿ, ಓಂಕಾರ, ಮಾಧವ, ಶ್ರೀಯ,
ಆತ್ಮಾರಾಮ, ಶ್ರೀನಿಧಿ. ಹಾ ಸರಿ. ಇನ್ಯಾರು ಬಾಕಿ ಉಳಿತು? ಸುಮುಖ. ಸರಿ. ವನಸ್ಪತಿಗಳ ಮಗಳು ಯಾರು? ಕಾಡಿನ ದೇವತೆಯ ಮಗಳು ಯಾರು? ವಾನಸ್ಪತಿ. ಹಾ, ಯಾರು ಹೇಳಿದ್ರು ಕೈ ಎತ್ತಬೇಕು ಉಳಿದವರು. ಓ, ಸುಮಾರು ಜನ ಇದ್ದೀರಿ. ಆತ್ಮಾರಾಮ ಹೇಳು. ವಾರ್ಕ್ಷಿ. ಅವಳಿಗೆ ಇನ್ನೊಂದು ಹೆಸರಿದೆ. ಪ್ರಮ್ಲೋಚ. ಅವಳು ಯಾರದು? ಆ ವನಸ್ಪತಿಯ ದೇವತೆಗಳಲ್ಲಿ ಗರ್ಭವನ್ನು ಇರಿಸಿದವಳು. ಅಂದ್ರೆ ಅವಳಲ್ಲಿದ್ದ ಗರ್ಭವನ್ನ ಋಷಿ ಶಾಪ ಕೊಡ್ತಾನೆ ಅಂತ ಭಯಪಟ್ಟು ಓಡುವಾಗ ಅದು ಜಾರಿ ವನಸ್ಪತಿಗಳ ಮೇಲೆ ಬೀಳುತ್ತೆ. ಅವಳು ಪ್ರಮ್ಲೋಚ. ಅಲ್ಲಿ ಹುಟ್ಟಿದ ಮಗುವಿಗೊಂದು ಹೆಸರಿದೆ. ಯಾರು ಗೊತ್ತಿಲ್ವಾ? ಇಲ್ಲಿ ಯಾರಾದ್ರೂ ಹೇಳ್ತೀರಾ? ವಾರ್ಕ್ಷಿ ಕರೆಕ್ಟು. ಇನ್ನೊಂದು ಅಲ್ಲಿ ಭಾಗವತದಲ್ಲಿ ಉಲ್ಲಿಖಿತವಾದ ಹೆಸರು. ಯಾರಿಗ ಗೊತ್ತಿಲ್ವಾ? ಆಡಿಯನ್ಸ್ ಪೋಲ್. ಮಾರಿಷಾ. ಮರ್ತೋಗಿತ್ತ? ಸರಿ. ಅಸಿಕ್ನಿ ಯಾರ ಮಗಳು? ವರ್ಚಸ್ವಿ ಹೇಳು. ಸಮೀಚೀನ. ಪಂಚಜನನ ಮಗಳು. ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ? ಶ್ರೀನಿತ್ಯ. ದಕ್ಷಿಣಿ. ಒಂದು ಪದ ಹೇಳ್ತೇನೆ, ಅದರ ಅರ್ಥ ಏನು ಅಂತ ಹೇಳಿ. ಸುಪರ್ಣಾಂಸೆ ಕೃತಪಾದ. ಅರ್ಥ ಏನು? ಸುಪರ್ಣಾಂಸೆ ಕೃತಪಾದ. ಯಾರು ಹೇಳ್ಬೋದು? ಆಡಿಯನ್ಸ್ ಪೋಲ್ ಬರುತ್ತೀಗ. ಹಾ, ಯಾರು ಹೇಳ್ತೀರಿ? ಹಾ, ಹೇಳಿ. ಗರುಡನ ಬೆನ್ನ ಮೇಲೆ ಕಾಲಿಟ್ಟವನು. ಹಂಸ ಅಂದ್ರೆ ಹೆಗಲು. ಸುಪರ್ಣಾಂಸ ಅಂದ್ರೆ ಗರುಡನ ಹೆಗಲ ಮೇಲೆ ಕಾಲಿಟ್ಟವನು ಅಂತ ನಾರಾಯಣನನ್ನ ಕರೀತಾ ಇದ್ದಾರೆ. ಅಂದ್ರೆ ಒಂದು ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದ್ರೆ ಪದದ ಮೇಲೆ ನಿಮ್ ಪದ ಪರಿಚಯ ಇರುತ್ತೆ ಅನ್ಕೊಂಡು ನಾನು ಕೇಳಿದೆ ಅಷ್ಟೇ. ಕಷ್ಟದ್ ಕೇಳಿಲ್ಲ, ಸುಲಭದ್ದೇ ಕೇಳಿದ್ದೇನೆ. ಹಾ, ದಕ್ಷನ ಎರಡನೇ ಬಾರಿ ಹುಟ್ಟಿದ ಮಕ್ಕಳ ಹೆಸರೇನು? ಶ್ರೀನಿತ್ಯ ಹೇಳು. ವರ್ಚಸ್ವಿ ಹೇಳು. ಎಷ್ಟು ಜನ ಇದ್ರು ಅವರು? ಕೇಳಿಸ್ಲಿಲ್ಲ. 10,000. ಸರಿ.
ಏನಾದ್ರೂ ವಿಪ್ರತಿಪತ್ತಿ ಇದೆಯಾ ಯಾರದಾದ್ರು? ಸಹಸ್ರಶಃ ಅಂತ ಕೊಟ್ಟಿದ್ದಾರೆ, ಸಾವಿರ ಕರೆಕ್ಟ್. ಶಬಲಾಶ್ವರು ಸರಿ. 10,000 ಅಲ್ಲ, 1000 ಮಕ್ಕಳು ಹುಟ್ಟುತ್ತಾರೆ. ಪ್ರಾಚೇತಸರಿಗೆ ಯಾಕೆ ಕೋಪ ಬರುತ್ತೆ? ಶ್ರೀನಿತ್ಯ. ಪ್ರಾಚೇತಸರಿಗೆ ಯಾಕೆ ಕೋಪ ಬರುತ್ತೆ? ನಮ್ಗೆಲ್ಲ ಕೋಪ ಬೇಗ ಬೇಗ ಸುಮ್ನೆ ಬರುತ್ತೆ. ಅವರಿಗೆ ಯಾಕೆ ಬಂತು ಕೋಪ? ಆ ಯಾರನ್ನು? ಬೇರೆ ಯಾರಾದ್ರೂ ಹೇಳ್ತೀರಾ? ವರ್ಚಸ್ವಿ ಹೇಳ್ತೀಯಾ? ಇಲ್ಲ. ಆಡಿಯನ್ಸ್ ಪೋಲ್. ಹೇಳು ಆತ್ಮಾರಾಮ. ಅವರು ಸಮುದ್ರದಿಂದ ತಪಸ್ ಮಾಡಿ ಹೊರಗೆ ಬಂದಾಗ ಎಲ್ಲಾ ಕಡೆ ಕಾಣ್ ಬೆಳ್ದಿರತ್ತೆ, ಅದಕ್ಕೆ ಸಿಟ್ಟು ಬಂದು ಕಣ್ಣಿಂದ ಬೆಂಕಿ ಬಿಡಿಸುತ್ತೆ. ಸಮೀಚೀನ. ಏನಾಯ್ತು? ಈ ಅಜಾಮಿಳ ಕೊನೆಗೆ ಎಲ್ಲಿ ಹೋಗಿ ಉಳ್ಕೊಂಡ? ವರ್ಚಸ್ವಿ. ಶ್ರೀನಿತ್ಯ. ಸರಿ, ಆದ್ರೆ ಭಾಗವತದಲ್ಲೊಂದು ಬೇರೆ ಹೆಸರಿದೆ. ಯಾವ್ದೋ ನದಿ ಮತ್ತು ಸಮುದ್ರ, ಯಮುನಾ ನದಿನ ಯಾವ್ದೋ ನದಿ ಸಮುದ್ರ ಸೇರೋ ದಡದಲ್ಲಿ ಪಕ್ಕದಲ್ಲಿ. ಹರಿದ್ವಾರದಲ್ಲಿ ಸಮುದ್ರ ಇದೆಯಾ? ಅಲ್ಲ ಅಲ್ಲ ಅಲ್ಲ, ಯಾವ್ದೋ ನದಿ ತಟದ ಹೇಳೋ ಬರುತ್ತೆ. ಆತ್ಮಾರಾಮ ಹೇಳು. ಅಭಿರಾಮನ. ಸರಿ. ಕೈ ಎತ್ತಿದ್ಯಾರದು? ಹೇಳು. ಗಂಗಾದ್ವಾರ ಅಂತ ಹೆಸರು ಅದಕ್ಕೆ. ಏನ್ ಹೆಸರು? ಯಾಕೆ ಆ ಹೆಸರು ಬಂತು ಗೊತ್ತಾ? ಯಾಕೆ? ಆಯ್ತು, ಗಂಗಾದ್ವಾರ ಅಂತ ಯಾಕೆ ಹೆಸರು ಅದಕ್ಕೆ? ಅಂದ್ರೆ ಅದ್ರ ಹಿಂದೆ ಗಂಗೆ ಇರಲ್ವಾ? ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಅಲಕನಂದ ಅಂತ ಹೆಸರು. ಎಲ್ಲ ಉಪಗಂಗಾ ನದಿ ಅಂದ್ರೆ ಉಪನದಿಗಳೆಲ್ಲ ಸೇರಿದಾಗ ಈ ಜಾಗದಲ್ಲಿ ಭಾಗೀರಥಿ ಸೇರಿ ಹೊರಕ್ಕೆ ಬರುವಾಗ ಅದನ್ನ ಗಂಗಾ ಅಂತ ಕರೀತಾರೆ. ಅಲ್ಲಿ ತನಕ ಅದಕ್ಕೆ ಅಲಕನಂದ ಅಂತ ಹೆಸರು. ಅದಕ್ಕಿಂತ ಹಿಂದೆ ನಂದಾಕಿನಿ, ಮಂದಾಕಿನಿ, ಪಿಂಡಾರಿ, ಭಾಗೀರಥಿ ಅಂತ ಬೇರೆ ಬೇರೆ ನದಿಗಳು ಅಲ್ಲಿ ಸೇರ್ತಾವೆ. ಪ್ರಯಾಗಗಳು ಅಂತ ಕರೀತಾರೆ. ಎಷ್ಟು ಪ್ರಯಾಗಗಳು ಗೊತ್ತಾ? ಪರೀಕ್ಷೆಗಿಲ್ಲ. ನಾನ್ 4 ನದಿ ಹೆಸರು ಹೇಳಿದೆ, ಇನ್ನೆರಡು ನದಿ ಹೆಸರು ಹೇಳಿಲ್ಲ ನಾನು. 6 ಷಟ್ ಪ್ರಯಾಗಗಳು ಅಂತ ಪ್ರಸಿದ್ಧ. ನಮ್ಮ ದೇಹದ ಷಟ್ ಕೇಂದ್ರಗಳನ್ನ ಕೇಂದ್ರೀಕರಿಸುವಂತಹ ಪ್ರಯಾಗಗಳು ಅಂತ ಅವುಗಳಿಗೆ ಪ್ರಸಿದ್ಧಿ. 6 ಚಕ್ರಗಳನ್ನ ಪ್ರತಿನಿಧಿಸುವಂತಹ ಕೇಂದ್ರಗಳಾದ್ರಿಂದಾಗಿ ಅದನ್ನ ಷಟ್ ಪ್ರಯಾಗಗಳು ಅಂತ ಕರೀತಾರೆ. ವಿಷ್ಣು ಪ್ರಯಾಗ, ಕೇಶವ ಪ್ರಯಾಗ, ದೇವ ಪ್ರಯಾಗ, ರುದ್ರ ಪ್ರಯಾಗ ಅಂತ ಅವುಗಳನ್ನು ಕರೀತಾರೆ. ಮತ್ತೆರಡು ಬೇಕು ಅಂತ ಬಿಟ್ಟೆ. ಸರಿ.
ಆ ನಾರದರಿಗೆ ಶಾಪ ಕೊಟ್ರು ಯಾರು? ಶ್ರೀನಿತ್ಯ, ದಕ್ಷ. ವರ್ಚಸ್ವಿ ಏನು ಅಂತ ಶಾಪ ಕೊಟ್ರು? ಯಾವಾಗ್ಲೂ ತಿರುಗಾಡ್ತಾ ಇರು. ಹೌದು. ಇನ್ನು ತಿರುಗಿ ಬಾರದ ಊರು ಯಾವುದು? ಶ್ರೀನಿತ್ಯ, ತಿರುಗಿ ಬಾರದ ಊರು ಯಾವುದು? ಎಲ್ಲಿ ಹೋದ್ರೆ ತಿರುಗಿ ಬರಲ್ಲ. ಆತ್ಮಾರಾಮ ಹೇಳು. ಪಾತಾಳ. ಇನ್ಯಾರದು ಕೈ ಎತ್ತಿದ್ದು? ಹೇಳು. ಅದೇ. ಬೇರೆಯವರು? ಆತ್ಮಾರಾಮ ಹೇಳು. ಇನ್ಯಾರಾದ್ರೂ ಇದ್ದೀರಾ? ಆತ್ಮಾರಾಮ ಹೇಳಿದ ಉತ್ತರ ಸರಿ. ಐದರಿಂದ 5 ತತ್ವಗಳಿಂದ ನಿರ್ಮಾಣಗೊಂಡ ಮನೆ ಯಾವುದು? ವರ್ಚಸ್ವಿ. ಪಂಚ ಗೃಹಂ ಪಂಚಾದ್ಭುತಂ ಗೃಹಂ ಕಿಂ? ಯಾರು? ಓಂಕಾರ. ಶರೀರ. ಓಂಕಾರ ಹೇಳಿದ ಉತ್ತರ ಅತ್ಯಂತ ಸರಿ. ನಾರದರಿಗೆ ದಕ್ಷ ಶಾಪ ಯಾಕೆ ಕೊಟ್ರು? ವರ್ಚಸ್ವಿ. ಶ್ರೀನಿತ್ಯ. ಮೊದ್ಲಿಗೆ ಹರಿಯೇಶ್ವರನು ಮುಂದೆ ಸಂಸಾರ ಮುಂದುವರಿಸಿ ಕಳಿಸಿದ್ದ, ಆದ್ರೆ ನಾರದರು ಬಂದು ಕಳಿಸುತ್ತಾರೆ. ನಾರದರು ಬಂದು ಉಪದೇಶ ಮಾಡಿರೋದ್ರಿಂದ ಅವರು ಪ್ರಾಣ ಸಮಾಧಿಗೆಲ್ಲ ಹೋಗಿ ಯಾರು ಅವ್ರ ಮುಂದಿನ ಪೀಳಿಗೆ ಮುಂದುವರಿಸೋದಿಲ್ಲ. ಅದಕ್ಕೋಸ್ಕರ ಸಿಟ್ಟು ಬರ್ತದೆ. ಮತ್ತೆ 2ನೇ ಸರ್ತಿ ಮತ್ತೊಬ್ಬ ಸಂಘ ಮಾಡಿದಾಗ ಒಂದ್ ಲಕ್ಷ. ಸರಿ 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 ಆಯ್ತು. ಹಿಂದೆ ಹೊರಡಿ. ಹಿಂದೋಗಿ. ದಿವ್ಯ ಧ್ವನಿ ಅಭಿರಾಮ. ಎರಡೂ ಬದಿಗೆ ಹರಿಯುವ ನದಿ ಯಾವುದು? ಎರಡೂ ಬದಿಗೆ ಹರಿಯುವ ನದಿ ಯಾವುದು? ಅಭಿರಾಮನಿಗೆ ಪ್ರಶ್ನೆ. ಇಲ್ಲ ಅಂದ್ರೆ ದಿವ್ಯ ಧ್ವನಿ. ಯಾರದು ಕೈ ಎತ್ತಿದ್ದು? ಕೈ ಎತ್ತಿದ್ದು ಯಾರು ಅಂತ ಕೇಳಿದ್ದ. ಹಿಂದೆ ಇರೋರು ಯಾರದು? ನಂಗೆ ಕಾಣಿಸ್ತಿಲ್ಲ ಮುಖ. ಶ್ರೀನಿಧಿ. ಶ್ರೀನಿಧಿ ಹೇಳು. ಮಾಯಾ.
ಇನ್ಯಾರು ಕೈ ಎತ್ತಿದವರು? ಹಾ, ಮಧ್ಯದವನು ಮಾಯೆ. ಮಾಯೆ. ಈ ಕಡೆ ಇನ್ಯಾರು? ಹಾ, ಸೃಷ್ಟಿ ನಾಶ. ಸೃಷ್ಟಿ ನಾಶ. ಆಮೇಲೆ ಇನ್ಯಾರ್ದಾದ್ರು ಬೇರೆ ಉತ್ತರ ಇದೆಯಾ? ಗಂಗಾ. ಗಂಗಾ. ಹಾ, ಸರಿ. ಆಮೇಲೆ ಆತ್ಮಾರಾಮ. ಕಾಲ. ಕಾಲ. ಸರಿ. ಈಗ ವಿದುಲ ಉತ್ತರ ಕೊಡ್ತಾಳೆ. ಹೇಳು. ಯಾರು ಸೃಷ್ಟಿ ಸ್ಥಿತಿ ಹೇಳಿದ್ದು? ಹಾ, ಶ್ರೇಯಾ ಅಲ್ವಾ? ಶ್ರೇಯಾ ಹೇಳಿದ ಉತ್ತರ ಸರಿ. ಹಾ, ಸೃಷ್ಟಿಲಯಗಳೇ ಮಾಯೆ. ಮಾಯೆಯಿಂದ ಆಗುದು. ಮಾಯೆಯೇ ಸೃಷ್ಟಿ, ಮಾಯೆಯೇ ಲಯ ಅಲ್ಲಲ್ಲ. ಅಜ್ಞಾನದಿಂದ ಆಗುದದು. ಅಜ್ಞಾನದ ಪ್ರವೃತ್ತಿ ಅದು ಅಲ್ವಾ? ಈ ದೂತರನ್ನ ಯಾರೋ ತಡೀತಾರೆ. ಓ ದೇವರೇ. ಅಭಿರಾಮ ಹೇಳು. ನೀನಲ್ವಾ? ನೀನೇನಾ? ತಡೆದವ್ರು ಯಾರು? ನೀನಾ? ಯಾರು? ಹಾ, ದಿವ್ಯ ಧ್ವನಿ. ಪ್ರಾಚೀನ ಬರಿಹಿಯ ಮಕ್ಕಳು ಯಾರು? ಹೇಳು. ಎಷ್ಟು ಜನ? ಪ್ರಾಚೇತಸರು ಅಂತಾನು ಕರೀತಾರೆ. ಪ್ರಾಚೇತಸರು 10 ಜನ. ಯಮ ನೀವು ಯಾರನ್ನು ಮುಟ್ಟಬಾರದು ಅಂತ ತನ್ನ ದೂತರಿಗೆ ಹೇಳಿದ. ಯಮ ಯಾರನ್ನು ನೀವು ಮುಟ್ಲಿಕ್ಕೆ ಹೋಗ್ಬೇಡಿ ಅಂತ ಯಾರನ್ನ ಮುಟ್ಟಬಾರದು ಅಂತ ಹೇಳಿದ? ದಿವ್ಯ ಧ್ವನಿ ಹೇಳ್ತೀಯಾ? ವಿಷ್ಣು ಭಕ್ತರನ್ನ. ಅಥವಾ ಪಾಪರಹಿತರನ್ನ. ವಿಷ್ಣು ಭಕ್ತರನ್ನ ಅಂದ್ರೆ ಪಾಪರಹಿತರನ್ನ ಮುಟ್ಟಬಾರದು ಅಂತ ಹೇಳಿದ. ಪಾಪರಹಿತರಾಗಿ ವಿಷ್ಣು ಭಕ್ತರಾಗದೆ ಇರುವುದು ಕಷ್ಟ. ಎರಡು ಒಂದೇ, ಅಪ್ಪ ತಂದೆ ಇದ್ದ ಹಾಗೆ. ಅಜಾಮಿಳನ ಕೊನೆಯ ಮಗನ ಹೆಸರೇನು? ಎಲ್ರಿಗೂ ಮಾರ್ಕ್ಸು ಹೇಳಿ. ನಾರಾಯಣ. ಬೋನಸ್ ಮಾರ್ಕ್. ದಕ್ಷನ ಮಕ್ಕಳನ್ನ ಏನು ಅಂತ ಕರೀತಾರೆ? ಎಲ್ರನ್ನು ಸೇರಿ. ಎಲ್ರನ್ನು ಸೇರಿ ದಕ್ಷನ ಮಕ್ಕಳನ್ನ ಏನು ಅಂತ ಕರೀತಾರೆ? ಯಾರು ಹೇಳ್ತಾರೆ? ಕೇಳಿಸ್ತಿಲ್ಲ. 60 ಜನ. ಯಾರೋ ಕೈ ಎತ್ತಿದ್ರಲ್ಲ? ಹಾ, ಹೇಳೋ. ದಕ್ಷನಂದನರು ಸರಿ, ಆದ್ರೆ ಹಾಗೆ ಯಾರು ಕರೆಯಲ್ಲ.
ಆತ್ಮಾರಾಮ ಹೇಳು. ಸೃಷ್ಟಿಯ ಪ್ರಜೆಗಳು. ಸೃಷ್ಟಿಯ ಪ್ರಜೆಗಳು ಅಲ್ಲ. ಹೇಳು ದಿವ್ಯಧ್ವನಿ. ದಾಕ್ಷಿಣೇಯರು. ಚೂರು ಸರಿ ಇಲ್ಲ. ದಾಕ್ಷಿಣ್ಯರು. ದಾಕ್ಷಿಣ್ಯರು ಅಲ್ಲ. ಹೇಳು ಆತ್ಮಾರಾಮ. ದಾಕ್ಷಾಯಣರು. ಸಮೀಚೀನಂ. ಎಲ್ಲರನ್ನೂ ಸೇರಿ ದಾಕ್ಷಾಯಣರು ಅಂತ ಕರೀತಾರೆ. ಮೊದಲು ಹುಟ್ಟಿದವರು ಯಾರು ದಕ್ಷನಿಗೆ? ತಲೆ ಚಚ್ಕೊಂಡು ಹೇಳು. ಹರಿಯೇಶ್ವರು. ಸಮೀಚೀನ. ಅವ್ರೆಷ್ಟು ಜನ? 10,000. ಸಮೀಚೀನಂ. ಐದು ತತ್ವಗಳು ಯಾವುದೆಲ್ಲ? ದಿವ್ಯಧ್ವನಿ. ಪೃಥ್ವಿ, ತೇಜ, ವಾಯು, ಆಕಾಶ. 25 ಆದ್ರೆ ಏನೇನಾಗತ್ತದು? 5ರಿಂದ ಗುಣಿಸ್ಬೇಕಷ್ಟೇ. ಭಾಮತಿ ಹೇಳು. ಮಹಾನ್, ಅಹಂಕಾರ, ಬುದ್ಧಿ, ಆಮೇಲೆ ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು. 23 ಆಯ್ತು. 24 ಆಯ್ತು. ಅವ್ಯಕ್ತ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಮನಸ್ಸು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು. ಒಟ್ಟು ಎಷ್ಟಾಯ್ತು ಟೋಟಲು? 25. ಭೂತನಿಗೆ ಎಷ್ಟು ಮಕ್ಕಳನ್ನ ಮದುವೆ ಮಾಡಿ ಕೊಡ್ತಾರೆ? 2. 4 ಜನ ಯಾರಿಗೆ? ಸ್ವರ್ಧುನಿ ಹೇಳು. ತಾರ್ಕ್ಷ್ಯ ಎನ್ನುವ ಕಶ್ಯಪರಿಗೆ. ಸರಿ. ಅಂಗಿರಸರಿಗೆ ಎಷ್ಟು? 2. ಪವನಿಗೆ ಎಷ್ಟು? 2. ಎರಡತ್ವ 3. ಭವ ಅಂದ್ರೆ ಯಾರು ಗೊತ್ತು? ಎಷ್ಟು ಜನ ಹೆಂಡತಿರಂತ ಗೊತ್ತಿಲ್ಲ. ಭವ ಅಂದ್ರೆ ಯಾರಂತ ಗೊತ್ತಾಗ್ಲಿಲ್ವಾ? ಭವ ಅಂದ್ರೆ ಯಾರಂತ ಗೊತ್ತಾಯ್ತು. 11 ಜನ ರುದ್ರರು. ನಾನು ಏನ್ ಕೇಳ್ಬೇಕಿತ್ತು ಹಾಗಾದ್ರೆ ಪ್ರಶ್ನೆ? ಹೇಳಿ. ಅಲ್ಲ, ಭವ ಯಾರು ಮಕ್ಕಳು ಕೊಡ್ಲಿಲ್ಲ. ಕರೆಕ್ಟ್. ಒಂದ್ ಕೊಟ್ಟಿದ್ದಾರೆ. ಸತಿಯನ್ ಕೊಟ್ಟಿಲ್ವಾ? ದಕ್ಷ ಒಂದು ಪ್ರತ್ಯೇಕ ಮಗಳನ್ನ ಕೊಟ್ಟಿದ್ದಾನೆ ಶಿವನಿಗೆ. ಅವನೇ ಭವ ಅಲ್ವಾ?
60ರಲ್ಲಿ ಸೇರಲ್ಲ, ಬಿಟ್ರೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇನ್ನಿಬ್ರು ಯಾರಿಗೆ ಕೊಟ್ಟಿದ್ದು? ಪ್ರಶ್ನೆ ಅರ್ಥ ಇರ್ಲಿಲ್ಲ. ಈಗ ಕೃಷಾಶ್ವನಿಗೆ 2 ಆಯ್ತು, ತಾರಕ್ಷನಿಗೆ 4 ಆಯ್ತು, ಅಂಗಿರಸ್ಸಿಗೆ 2 ಆಯ್ತು, ಇನ್ಯಾರೋ ಒಬ್ಬರಿಗೆ ಬಾಕಿ ಇತ್ತು. ಯಾರಿಗೆ? ಕೃಷಾಶ್ವನ ನಾನು ಏನೇನು ಹೇಳಿದೆ? ಸರಿ, ಕೃಷಾಶ್ವನಿಗೆ ಕರೆಕ್ಟ್. ಕೃಷಾಶ್ವನಿಗೆ ಕರೆಕ್ಟ್. ಕೃಷಾಶ್ವನಿಗೆ ಎಷ್ಟು? ಇನ್ನು ಇಬ್ರು ಬಾಕಿ ಉಳಿತಲ್ಲ. ಅಂಗಿರಸ ಆಯ್ತು ಹೇಳಿ. ಅಂಗಿರಸ ಆಯ್ತು, ಕೃಷಾಶ್ವ ಆಯ್ತು, ಕಶ್ಯಪ ಆಯ್ತು, ಚಂದ್ರ ಆಯ್ತು, ಭೂತ. ಸರಿ, ಸಮೀಚೀನ. ಯಾರು ಹೇಳಿದ್ ಭೂತ ಅಂತ? ಧ್ವನಿ ಹೇಳಿದ್ ನಂಗೆ ಕೇಳಿಸ್ತು, ಹೆಣ್ಣಿನ ಧ್ವನಿ. ಅದು ಮಾರ್ಕ್ ಆಮೇಲೆ ಲೇಟ್ ಆಗಿ ಬರುತ್ತೆ. ಇಬ್ರು ಹಿಂದೋಗಿ. ಪ್ರಮಾ, ಭಾಮತಿ ಬನ್ನಿ. ಭಾಮತಿ. ಸಾವರ್ಣಿ ಯಾರ ಮಗ? ಪ್ರಮಾ ಹೇಳ್ತೀಯಾ? ಯಾರ ಕೈ ಎತ್ತಿ? ಹೇಳಿ. ಸಮೀಚೀನಂ. ಯಾರು ಹೇಳಿದ್ದದು? ಧ್ವನಿ. ಸೂರ್ಯನ ಮಕ್ಕಳು, ಮಗ ಕರೆಕ್ಟು. ವಾಪಸ್ ಇಬ್ಬರಿಗೆ ಮತ್ತೆ ಪ್ರಶ್ನೆ. ಭಾಮತಿಗೆ. ಸೂರ್ಯನಿಗೆ ಯಾರಲ್ಲಿ ಹುಟ್ಟಿದ ಮಗ ಅವನು? ಯಾರದು ಹಿಂಗ ಕೈ ಎತ್ತಿದವರು? ವರ್ಚಸ್ವಿನದು? ಹೇಳು ವರ್ಚಸ್ವಿ, ಹೇಳು. ಭವ ಹೇಳು. ಕೇಳಿಸ್ತಿಲ್ಲ. ಸಂಜ್ಞಾ. ಭವನಿಗೆ ಸರಿಯಾದ ಅಂಕಗಳು. ಭಾಮತಿ. ತಪತಿ ಯಾರ ಮಗಳು? ತಪ್ಪಿ ಬರ್ಲಿಲ್ಲ ಪ್ರಶ್ನೆ, ಕರೆಕ್ಟ್ ಆಗಿ ಬಂದಿಲ್ಲ. ತಪತಿ. ತಪತಿ, ತಪತಃ, ತಪಂತಿ ಅಲ್ಲ, ತಪತಿ. ಸ್ವರ್ಧುನಿ ಹೇಳು. ಸೂರ್ಯನ ಮಗಳು ಮತ್ತೆ ಛಾಯಾದೇವಿಯ ಮಗಳು. ಸಮೀಚೀನಂ. 2 ಬೆನ್ನಿಗೆ ಬಿಡಿ ಅವಳಿಗೆ. ಎಲ್ರು ಹೊಡೆದ್ರ? ಅಯ್ಯೋ ದೇವ್ರೆ. ತ್ವಷ್ಟ್ರವಿನ ಹೆಂಡತಿಯ ಹೆಸರೇನು? ಭಾಮತಿ ಹೇಳು. ಸರಿಕೆ. ರಚನಾ. ಸಮೀಚೀನ. ರಚನಾ ದೇವತೆಯೋ, ಗಂಧರ್ವಿಯೋ, ನಾಗಕನ್ನಿಕೆಯೋ, ರಾಕ್ಷಸಿಯೋ? ಪ್ರಮಾ ಹೇಳು. ರಾಕ್ಷಸಿ. ಈಗ ಪ್ರಮೆಗೆ ಮತ್ತೆ ಪ್ರಶ್ನೆ.
ಇವಳಿಗೆ ಹುಟ್ಟಿದ ಮಕ್ಕಳ ಹೆಸರೇನು? ಸನ್ನಿವೇಶ, ಹ ವಿಶ್ವರೂಪ ಮತ್ತೆ ವೃದ್ರಾಸುರ. ವೃದ್ರಾಸುರ ಯಜ್ಞದಿಂದ ಹುಟ್ಟಿದ್ದು. ಸನ್ನಿವೇಶ ಮತ್ತೆ ವಿಶ್ವರೂಪ ಅವಳದ್ದು. ಸಮೀಚೀನಂ, ಸರಿಯಾದ ಉತ್ತರ. ಸನ್ನಿವೇಶ. ಇನ್ನೊಬ್ಳು ಹುಟ್ಟಿದಾಳೆ ಸೂರ್ಯನಿಗೆ, ಒಬ್ಳು ನದಿಯಾಗಿ ಹುಟ್ಟಿದ್ಲ ಆಮೇಲೆ. ಯಮುನೆ. ಹಾ ಕರೆಕ್ಟು. ಇನ್ನೂ ಒಬ್ಳಿದ್ದಾಳೆ. ಹಾ ಕೇಳಿಸ್ತಿಲ್ಲ. ಯಮಿಯೇ ಯಮುನಾ. ಯಮುನಾ ಹೇಳಿದ್ಯಾರು ಫಸ್ಟು? ಪ್ರಮಾ. ಯಮುನಾ ಬಿಟ್ಟು ಮತ್ತೊಬ್ಳಿದ್ದಾಳೆ, ಸ್ವಲ್ಪ ಹಿಂದೆ ಹೇಳಿದ್ರಿ ನೀವು. ತಪತಿ. ಇನ್ನೂ ಅವಳಿದ್ದಾಳೆ. ಹಾ ಕಾಳಿಂದಿ. ಯಾರು ಹೇಳಿದ್ದು? ಪ್ರಮಾ. ಕರೆಕ್ಟ್. ಯಾರ ಸ್ಮರಣೆ ಮಾಡಿದ್ರೆ ಪಾಪಗಳ ಪ್ರಾಯಶ್ಚಿತ್ತ ಆಗತ್ತೆ ಅಂತ ಯಮ ಹೇಳ್ತಾನೆ? ನಾರಾಯಣನ ಸ್ಮರಣೆ. ಈ ಪ್ರಾಚೇತಸರು ಒಂದು ದಿವ್ಯವಾದ ಮಂತ್ರದ ಅನುಷ್ಠಾನ ಮಾಡುತ್ತಾರೆ. ಅದಕ್ಕೇನು ಒಂದು ಹೆಸರಿದೆ. ಹೇಳು. ಪ್ರಾಚೇತಸರು ತಪಸ್ ಮಾಡ್ತಿದ್ರಲ್ಲ, ತಪಸ್ ಮಾಡುವಾಗ ಅವರೊಂದು ವಿಶಿಷ್ಟವಾದ ಮಂತ್ರವನ್ನ ಜಪಿಸಿ ಸಿದ್ಧರಾಗ್ತಾರೆ. ಅವರು ಜಪಿಸಿದ ಮಂತ್ರದ ಹೆಸರೇನು? ವಿಶಿಷ್ಟವಾದ ಸ್ತೋತ್ರ ಮಂತ್ರ. ಗೊತ್ತಿಲ್ಲ ಅಂದ್ರೆ ತೊಂದರೆ ಇಲ್ಲ, ಗೊತ್ತಿದ್ರು ಸಂತೋಷ. ನಾರಾಯಣ ಕವಚ ಅಲ್ಲ. ವಿಷ್ಣು ಸಂಬಂಧಪಟ್ಟಿದ್ದ. ಹೌದು. ಹೇಳಿ. ಅಲ್ಲ. ಯಾರದು? ಸೂಪರ್. ಹಂಸಗುಖ್ಯ ಮಂತ್ರ. ಯಾರು? ಅದೇ ಉಪದೇಶ ಮಾಡಿದ್ದ, ಅಲ್ಲೇ ಅವರು ಉಪದೇಶ ಮಾಡಿ ಅದನ್ನ ದಕ್ಷ ಸಿದ್ಧಿಸ್ಕೊಳ್ತಾನೆ ಮುಂದೆ ಮತ್ತೆ. ಕರೆಕ್ಟು. ಸರಿ, ಇವತ್ತು ಇಲ್ಲಿಗೆ ಮುಗಿಸೋಣ. ನಾಳೆ ಇನ್ನೊಂದು ಪ್ರಶ್ನೆ ಕೇಳಿ ಮುಗಿಸೋಣ. ಏನು ಅಂದ್ರೆ, ಕಯಾದುವನ್ನ ಕೊಲ್ತೇನೆ ಅಂತ ಹೊರಟವ್ರು ಯಾರು? ಸಮೀಚೀನ. ಸರಿ, ಸಾಕು. ನಾಳೆ ಮತ್ತೆ ಭೇಟಿ ಆಗೋಣ. ನಾಳೆ ಎಷ್ಟು? 8:15. ನಾಳೆ ಆಗ್ಲಿಕ್ಕಿಲ್ಲ, ನೋಡೋಣ, ಹೇಳ್ತೇನೆ ನಾಳೆ ಇದೆಯೋ ಇಲ್ಲೋ ಅಂತ.
ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು. ಈ ಕೊನೆಗೆ ಇದ್ರದ್ದೊಂದು ಸೇರಿಸ್ಬಿಡೋಣ. ತಕ್ಷಣ ಮಕ್ಕಳು ಗಂಡಸರಿಗೆ ಒಂದು ಹೆಸರು ಬಂತು, 60 ಜನ ಹೆಣ್ಮಕ್ಳಿಗೆ ಏನ್ ಹೆಸರು? ದಾಕ್ಷಾಯಿಣಿಯರು. ಕರೆಕ್ಟ್.